ಸ್ವಾಮೀಜಿಯಿಂದ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರವಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸ್ವಾಮೀಜಿ ಈತ ಲೈಂಗಿಕ ದೌರ್ಜನ್ಯ ಎಸಗಿದ ಸ್ವಾಮೀಜಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ರಾಮಮಂದಿರ ಲೋಕೇಶ್ವರ ಮಹಾರಾಜ ಬಂಧನವಾಗಿದೆ. ಫೋಕ್ಸೋ ಪ್ರಕರಣವನ್ನ ದಾಖಲಿಸಿಕೊಂಡು ಸ್ವಾಮೀಜಿಯನ್ನ ಬಂಧಿಸಿದ್ದಾರೆ. ನೋಡಿ, ಸ್ವಾಮೀಜಿಗಳೇ ಇಂಥ ಕೃತ್ಯವನ್ನ ಎಸಗಿರೋದು. ಈತನನ್ನ ಇದೀಗ ಬಂಧಿಸಲಾಗಿದೆ. ಈತ ಏನ್ ಮಾಡ್ದ, ಏನಾಗಿತ್ತು ಅನ್ನುವಂಥ ಡೀಟೇಲ್ ಅನ್ನು ಕೂಡ ನಾವು ಗಮನಿಸೋಣ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸ್ವಾಮೀಜಿ ಈತ ಬಾಲಕಿಯ ಮೇಲೆ, ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಸ್ವಾಮೀಜಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಮಮಂದಿರ ಲೋಕೇಶ್ವರ ಮಹಾರಾಜ ಸ್ವಾಮೀಜಿ ಅಂತ ಈತನನ್ನ ಇದೀಗ ಬಂಧಿಸಲಾಗಿದೆ. ಫೋಕ್ಸೋ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಏನಾಗಿತ್ತು ಅಂದ್ರೆ, ರಾಯಚೂರಿಗೆ ಕರ್ಕೊಂಡು ಹೋಗುವಾಗ ಅತ್ಯಾಚಾರ ಎಸಗಿದ್ದಾನೆ ಈತ ಅಪ್ರಾಪ್ತೆಯ ಮೇಲೆ. ಬಾಗಲಕೋಟೆ ನಗರದ ಲಾಡ್ಜ್ ಒಂದರಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ರಾಯಚೂರು ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಅತ್ಯಾಚಾರವೆಸಗಿದ್ದಾನೆ. ಬಾಲಕಿಯನ್ನ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಈ ಸ್ವಾಮಿ ಪರಾರಿಯಾಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಬಸ್ ನಿಲ್ದಾಣ, ನವನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಇದೀಗ ಪ್ರಕರಣ ದಾಖಲಾಗಿದೆ. ಅತ್ಯಾಚಾರ ಎಸಗಿ ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ಬಸ್ ನಿಲ್ದಾಣದಲ್ಲಿ ಆ ಅಪ್ರಾಪ್ತಿಯನ್ನ ಬಿಟ್ಟು ಈತ ಓಡ್ ಹೋಗಿದ್ದಾನೆ. ಬೆಳಗಾವಿಯ ಮೂಡಲಗಿ ಠಾಣೆಗೆ ಪ್ರಕರಣವನ್ನು ವರ್ಗಾವಣೆ ಮಾಡಲಾಗಿದೆ. ಈಗ ಸ್ವಾಮೀಜಿಯನ್ನ ಬಂಧಿಸಿ ಮೂಡಲಗಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಇಂಥವರಿಗೆಲ್ಲ ಸರಿಯಾದಂಥ ಶಿಕ್ಷೆಯಾಗಬೇಕು. ಯಾರ್ಯಾರೋ ಹೋಗಿ ಕೈ ಮುಗಿತಾರೆ, ಯಾರ್ಯಾರೋ ಹೋಗಿ ನಂಬ್ತಾರೆ. ಬಟ್ ಇವ್ರುಗಳು ಏನ್ ಮಾಡ್ತಾ ಇದ್ದಾರೆ? ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಇವನಿನ್ನೆಂಥ ಸ್ವಾಮೀಜಿ ಆಗಿರಬೇಡ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸ್ವಾಮೀಜಿ ಈತ ಮಹಾಮಂದಿರ ಲೋಕೇಶ್ವರ ಮಹಾರಾಜ. ಇದೀಗ ಫೋಕ್ಸೋ ಪ್ರಕರಣ ದಾಖಲಾಗಿದೆ, ಬಂಧಿಸಿಯೂ ಆಗಿದೆ, ಜೈಲಿಗಟ್ಟಿದ್ದು ಆಗಿದೆ. ರಾಯಚೂರಿಗೆ ಕರ್ಕೊಂಡು ಹೋಗಿ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರವೆಸಗ್ತಾನೆ. ಬಾಗಲಕೋಟೆ ನಗರದ ಲಾಡ್ಜ್ ಕರ್ಕೊಂಡು ಹೋಗ್ತಾನೆ, ರಾಯಚೂರಿಗೂ ಕರ್ಕೊಂಡು ಹೋಗ್ತಾನೆ. ಆ ನಂತರದಲ್ಲಿ ಆ ಬಾಲಕಿಯನ್ನ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗ್ತಾನೆ. ಯಾರ್ಯಾರು ಈ ವ್ಯಕ್ತಿಗೆ ಕೈ ಮುಗಿತಾ ಇದ್ರು, ಪೂಜಿಸ್ತಾ ಇದ್ರು, ಯೋಚನೆ ಮಾಡಬೇಕು. ಮಠದಲ್ಲಿ ಅಪ್ರಾಪ್ತಿಯನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾನೆ ಈತ. ಲೋಕೇಶ್ವರ ಮಹಾರಾಜ ಸ್ವಾಮೀಜಿಯ ಕರ್ಮಕಾಂಡ ಇದು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸ್ವಾಮೀಜಿ ಮೇ 13ನೇ ತಾರೀಕು ಅಪ್ರಾಪ್ತಿಯನ್ನ ಕರ್ಕೊಂಡು ಹೋಗಿರ್ತಾನೆ ಈತ. ರಾಯಚೂರು ನಗರಕ್ಕೆ ಕಾರಲ್ಲಿ ಪ್ರಯಾಣ ಮಾಡ್ತಾರೆ ಮೇ 13ನೇ ತಾರೀಕು. ಏನಾಗಿತ್ತು ನೋಡಿ. ಹಾಗೆ ಮೇ 13 ಮತ್ತೆ 14ನೇ ತಾರೀಕಿನಂದು ರಾಯಚೂರಿನಲ್ಲಿ ಅತ್ಯಾಚಾರ ಮಾಡಿರುವಂತಹ ಆರೋಪ ಇದೆ. ಮೇ 15ನೇ ತಾರೀಕು ಬಾಗಲಕೋಟೆಯಲ್ಲಿ ಅತ್ಯಾಚಾರ ಎಸಗಿರುವಂತಹ ಆರೋಪ ಇದೆ. ರಾಯಚೂರು ಬಾಗಲಕೋಟೆ ಲಾಡ್ಜ್ನಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಅನ್ನೋ ಆರೋಪ ಇದೆ. ನಾಚಿಕೆ ಆಗ್ಬೇಡ್ವಾ ಇವ್ರಿಗೆಲ್ಲ? ಎಷ್ಟು ಜನ ನಂಬಿ ಬಂದಿರ್ತಾರೆ, ಎಷ್ಟು ಜನ ಕೈ ಮುಗ್ದಿರ್ತಾರೆ, ಅವ್ರಿಗೆಲ್ಲ ಹೇಗೆ ಅನ್ನಿಸ್ಬೇಡ ಈ ಸುದ್ದಿಯನ್ನ ನೋಡ್ಬೇಕಾದ್ರೆ. ಮೇ 16ನೇ ತಾರೀಕು ಅಪ್ರಾಪ್ತಿಯನ್ನ ಬಿಟ್ಟು ಹೋಗ್ತಾನೆ ಈ ಸ್ವಾಮೀಜಿ. ಮಹಾಲಿಂಗಪುರ ಬಸ್ ನಿಲ್ದಾಣದಲ್ಲಿ ಸ್ವಾಮೀಜಿ ಪರಾರಿಯಾಗ್ತಾನೆ. ಅಪ್ರಾಪ್ತೆಗೆ ಸ್ವಾಮೀಜಿ ಕೊಲೆ ಬೆದರಿಕೆ ಹಾಕಿರುವಂತ ಆರೋಪ ಕೂಡ ಇದೆ. ಅತ್ಯಾಚಾರ ಮಾಡಿದ್ದು ಅಲ್ಲದೆ ಕೊಲೆ ಬೆದರಿಕೆಯನ್ನ ಕೂಡ ಹಾಕಿದ್ದಾನಂತೆ ಈತ. ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮೇ 17ನೇ ತಾರೀಕು ಬಾಗಲಕೋಟೆ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಫೋಕ್ಸೋ ಕೇಸನ್ನ ದಾಖಲಿಸಿಕೊಳ್ಳುತ್ತಾರೆ ಪೊಲೀಸರು. ನಂತರ ಕೇಸ್ ಬೆಳಗಾವಿ ಜಿಲ್ಲೆಯ ಮೂಡಲಗಿಗೆ ವರ್ಗಾವಣೆಯಾಗುತ್ತೆ. ನೋಡಿ, ಎಂತೆಂಥ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಮಠಕ್ಕೆ ತಂದು ಬಿಟ್ಟು ಹೋಗ್ತಾರೆ. ಅವ್ರಗಳ ಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಪ್ರತಿನಿಧಿ ಸಹದೇವ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಸಹದೇವ್, ಆ ಬಾಲಕಿಯನ್ನ ಮಠಕ್ಕೆ ತಗೊಂಡು ಬಂದು ಬಿಟ್ಟಿರೋದು ಯಾವಾಗ, ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ, ಏನೇನಾಗಿತ್ತು ಇಷ್ಟು ದಿನಗಳಲ್ಲಿ ಅಂತ? ಹೌದು ಚೈತ್ರ, ಇದೇನು ರಾಯಬಾಗ್ ತಾಲೂಕಿನ ಬೇಕಡೆ ಗ್ರಾಮದ ಮಠದ ಸ್ವಾಮೀಜಿ ಒಬ್ರು ಇದೀಗ ಪೋಕ್ಸೋ ಕೇಸಲ್ಲಿ ಅರೆಸ್ಟ್ ಆಗಿರುವಂತದ್ದು. ಇಲ್ಲಿ ಬಹುಮುಖ್ಯವಾಗಿ 17 ವರ್ಷದ ಬಾಲಕಿಗೆ ಆಗಾಗ ಆರಾಮ್ ಇರಲಿಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಆ ಒಂದು ಪೋಷಕರು ಆಕೆಯನ್ನ ಮಠಕ್ಕೂ ಕೂಡ ಬಂದು ಬಿಟ್ಟು ಆಕೆಗೆ ಗುಣಮಕ್ಕಳ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಆ ಸ್ವಾಮೀಜಿ ಅವರ ಕಡೆ ಮನವಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಈ ಒಂದು ಕಳ್ಳ ಸ್ವಾಮೀಜಿಯಿಂದ ಇದೀಗ ಇಡೀ ಸ್ವಾಮೀಜಿ ಕುಲಕ್ಕೆ ಎಲ್ಲೋ ಒಂದು ಕಡೆ ಅಪಮಾನ ಆಗುವಂತಹ ನಿಟ್ಟಿನಲ್ಲಿ ನಡೆದುಕೊಂಡಿರುವಂಥದ್ದು. ಯಾಕಂದ್ರೆ ಆ ಬಾಲಕಿ 17 ವರ್ಷ ಇದ್ದಾಗಲೇ ಕೂಡ ಸ್ವಾಮೀಜಿ ಮಠಕ್ಕೆ ಬರೋದ್ರಿಂದ ಬಾಲಕಿಯ ಏನು ಆರೋಗ್ಯ ಚೇತರಿಕೆ ಆಗುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡು ಆ ಒಂದು ಪೋಷಕರು ಬಿಟ್ಟೋದಂತಹ ಸಂದರ್ಭದಲ್ಲಿ ಅದನ್ನೇ ಈತ ಏನು ದುರುಪಯೋಗ ಪಡಿಸಿಕೊಂಡಿರುವಂಥದ್ದು. ಬಹುಮುಖ್ಯವಾಗಿ ಇಲ್ಲಿ ಮೇ
13ರಂದು ಈಗ ಏನು ಬಾಲಕಿಯನ್ನ ಮನೆಗೆ ಬಿಡುವುದಾಗಿ ಹೇಳಿಕೊಂಡು ಸ್ವಾಮೀಜಿ ತನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಬಾಗಲಕೋಟೆ ಮತ್ತು ರಾಯಚೂರಿಗೆ ಕರೆದುಕೊಂಡು ಹೋಗ್ತಾರೆ. ರಾಯಚೂರಿನಲ್ಲಿ 2 ದಿನಗಳ ಕಾಲ ತಂಗಿದ ಬಳಿಕ ಮತ್ತೆ ಬಾಗಲಕೋಟೆಗೆ ಬಂದು ಅಲ್ಲೂ ಕೂಡ ಲಾಡ್ಜ್ ನಲ್ಲಿ ತಂಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಕೂಡ ಎಸಗಿರುವಂತದ್ದು. ಏನು ಮೇ 16ನೇ ತಾರೀಕು ಆ ಬಾಲಕಿಯನ್ನ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ಬಿಟ್ಟು ಅಲ್ಲಿಂದ ಈ ಒಂದು ಕಳ್ಳ ಸ್ವಾಮೀಜಿ ಪರಾರಿಯಾಗಿರುವಂತದ್ದು. ಇದಾದ ಬಳಿಕ ಬಾಲಕಿ ಕುಟುಂಬಸ್ಥರಿಗೆ ಕರೆ ಮಾಡಿ ತನ್ನ ಮನೆಯನ್ನ ಸೇರ್ಕೊಂಡಿರ್ತಾರೆ. ಮೇ 17ರಂದು ಬಾಗಲಕೋಟೆಯ ನವನಗರದಲ್ಲಿರುವಂತಹ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ನಲ್ಲಿ ದೂರು ಕೂಡ ಕೊಟ್ಟಿರುವಂತದ್ದು. ಪ್ರಕರಣ ದಾಖಲಿಸಿಕೊಂಡಂತಹ ಒಂದು ಬಾಗಲಕೋಟೆ ಪೊಲೀಸರು ತಕ್ಷಣ ಆ ಒಂದು ಬಾಲಕಿ ಮೂಡಲಗಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮನೆ ಇರುವಂತಹ ಕಾರಣಕ್ಕಾಗಿ ಆ ಒಂದು ಕೇಸನ್ನ ಈಗ ಮೂಡಲಗಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿರುವಂತದ್ದು. ಯಾವಾಗ ಕೇಸ್ ವರ್ಗಾವಣೆ ಆಗುತ್ತೆ ಮೂಡಲಗಿ ಠಾಣೆ ಪೊಲೀಸರು ಕೂಡ ಅಲರ್ಟ್ ಆಗಿ ತಕ್ಷಣ ಏನು ಆ ಕಳ್ಳ ಸ್ವಾಮಿಯನ್ನ ಈಗಾಗಲೇ ಬಂಧಿಸಿರುವಂತದ್ದು. ಈ ಒಂದು ಲೋಕೇಶ್ವರ ಸ್ವಾಮಿ ವಿರುದ್ಧ ಹಲವಾರು ಪ್ರಕರಣಗಳು ಕೂಡ ಈ ಹಿಂದೆ ಕೇಳಿ ಬಂದಿದ್ವು. ಬಹುಮುಖ್ಯವಾಗಿ 2021ರಲ್ಲಿ ಇಡೀ ಗ್ರಾಮದ ಜನರೇ ಸೇರ್ಕೊಂಡು ಆತಗೆ ಧರ್ಮದೇಟು ಕೊಡುವಂತ ಕೆಲಸವನ್ನ ಮಾಡಿದ್ರು. ಸ್ವಾಮೀಜಿಯನ್ನೇ ತಿದ್ದಿ ಬುದ್ಧಿ ಹೇಳುವಂತ ಕೆಲಸವನ್ನ ಆ ಗ್ರಾಮದ ಜನರು ಮಾಡಿದ್ರು. ಇದಾದ ಬಳಿಕ ಕೂಡ ಸ್ವಾಮೀಜಿ ಸುಧಾರಿಸಿಕೊಂಡಿರಲಿಲ್ಲ. ಬಹುಮುಖ್ಯವಾಗಿ ಇಲ್ಲಿ ರಾತ್ರಿ ಹೆಚ್ಚಿನ ಆ ಒಂದು ಮಠದಲ್ಲಿ ಆಕ್ಟಿವಿಟೀಸ್ ನಡೀತಾ ಇದ್ವು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಗ್ರಾಮಸ್ಥರು ಹೇಳ್ಕೊಂಡಿರುವಂತದ್ದು. ಕಾನೂನು ಬಾಹಿರ ಚಟುವಟಿಕೆಗಳನ್ನು ಕೂಡ ಸ್ವಾಮಿ ಮಾಡ್ತಾ ಇದ್ದ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಗ್ರಾಮಸ್ಥರು ಹೇಳ್ಕೊಂಡಿರುವಂತದ್ದು. ಹೀಗಾಗಿ ಆತನ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು, ಅದರ ಜೊತೆಗೆ ಬಾಲಕಿಗೆ ನ್ಯಾಯ ಕೊಡಿಸಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಒಂದು ಕಡೆ ಪೋಷಕರು ಅದರ ಜೊತೆಗೆ ಗ್ರಾಮಸ್ಥರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಆ ಸ್ವಾಮೀಜಿ ಏನಾದ್ರೂ ಮಠಕ್ಕೆ ಬಂದಿದ್ದೆ ಆದ್ರೆ ನಾವೇ ಆತನಿಗೆ ಒಂದು ಗತಿ ಕಾಣಿಸ್ತೇವೆ ಅನ್ನುವಂತ ನಿಟ್ಟಲ್ಲಿ ಕೂಡ ಈಗಾಗಲೇ ಗ್ರಾಮಸ್ಥರು ಹೇಳ್ಕೊಂಡಿರುವಂತದ್ದು. ಸದ್ಯ ಈಗ ಮೂಡಲಗಿ ಠಾಣೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಆತನ ಏನು ಸ್ಥಳ ಮಹಜರು ಅಂದ್ರೆ ಬಾಲಕಿಯನ್ನ ಎಲ್ಲೆಲ್ಲಿ ಕರೆದುಕೊಂಡು ಓಡಾಡಿದ್ದ ಆ ನಿಟ್ಟಿನಲ್ಲೂ ಕೂಡ ಸ್ಥಳ ಮಹಜರು ಮಾಡಬೇಕಾಗಿದ್ದೆ. ಹೀಗಾಗಿ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡು ತನಿಖೆಯನ್ನ ಮುಂದುವರಿಸಲಿದ್ದಾರೆ. ಚೈತ್ರ, ರೈಟ್, ಥ್ಯಾಂಕ್ ಯು ಸಹದೇವ್ ಮಾಹಿತಿಗಾಗಿ.